ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಚಿಂತಾಮಣಿ ಕ್ಷೇತ್ರದ ಜನಪ್ರಿಯ ನಾಯಕ, ಮಾಜಿ ಶಾಸಕ ಹಾಗೂ ಮಾಜಿ ಉಪಸಭಾಪತಿಗಳಾದ ಜೆ.ಕೆ. ಕೃಷ್ಣಾರೆಡ್ಡಿ ಅವರ 57ನೇ ಜನ್ಮದಿನದ ಅಂಗವಾಗಿ ಇಂದು ಕ್ಷೇತ್ರದಲ್ಲಿ ಅದ್ಧೂರಿ ಹಾಗೂ ಅತ್ಯಂತ ಅರ್ಥಪೂರ್ಣ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜೆಡಿಎಸ್ ಮುಖಂಡರು ಮತ್ತು ಅಭಿಮಾನಿ ಬಳಗ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಜನಸೇವೆಯ ಮೂಲಕ ವಿಶಿಷ್ಟವಾಗಿ ಆಚರಿಸಿದ್ದಾರೆ. ಸರಳತೆಯ ಸಾಕಾರ ಮೂರ್ತಿ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕೋಟಗಲ್ ಗ್ರಾಮದಲ್ಲಿ ನಡೆದಿರೋ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅತ್ಯಂತ ಸರಳ ಹಾಗೂ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಿಸಿ ಮಾನವೀಯತೆ ಮೆರೆದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಪ್ರಸಿದ್ಧ ಕೋಟಗಲ್ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಹಾಗೂ ಅರ್ಚನೆಗಳನ್ನು ಸಲ್ಲಿಸಲಾಯಿತು. ಭಗವಂತನು ಮಾಜಿ ಉಪಸಭಾಪತಿಗಳಿಗೆ ಸದಾಕಾಲ ಆಯುಷ್ಯ, ಆರೋಗ್ಯ, ಸುಖ ಮತ್ತು ಶಾಂತಿಯನ್ನು ಕರುಣಿಸಲಿ ಎಂದು ಕಾರ್ಯಕರ್ತರು ಮತ್ತು ಮುಖಂಡರು ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಹುಟ್ಟುಹಬ್ಬದ ಸಂಭ್ರಮ ಕೇವಲ ಆಚರಣೆಗೆ ಸೀಮಿತವಾಗದೆ ಜನಸೇವೆಯಾಗಿ ಮಾರ್ಪಟ್ಟಿತ್ತು. ಕೋಟೆಕಲ್ ಗ್ರಾಮದ ರೋಡ್ನಲ್ಲಿರುವ ವಾಸವಿ ಶಾಲೆಯಲ್ಲಿ ನಡೆದ ಮೆಗಾ ಆರೋಗ್ಯ ಶಿಬಿರ ಆರೋಗ್ಯ ತಪಾಸಣಾ ಕಾರ್ಯವನ್ನು ಹಮ್ಮಿಕೊಂಡಿದ್ದು, ಕೋಟೆಕಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸುಮಾರು 400ಕ್ಕೂ ಹೆಚ್ಚು ಜನಸಾಮಾನ್ಯರು ಈ ಶಿಬಿರಕ್ಕೆ ಆಗಮಿಸಿದ್ದರು. ಈ ಪೈಕಿ 250ಕ್ಕೂ ಹೆಚ್ಚು ಜನ ಗ್ರಾಮೀಣರು ಉಚಿತ ಆರೋಗ್ಯ ತಪಾಸಣೆಯ ನೇರ ಪ್ರಯೋಜನ ಪಡೆದುಕೊಂಡರು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಜೆಡಿಎಸ್ ಪ್ರಮುಖ ಮುಖಂಡ ಹಾಗೂ ವಕೀಲರಾದ ಸುಬ್ರಮಣಿ ಅವರು ಮಾತನಾಡಿ, ಕ್ಷೇತ್ರದಲ್ಲಿ ಶಾಂತಿ ಇತ್ತು, ಜನರೆಲ್ಲರೂ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದರು. ಆದರೆ ಇವತ್ತಿನ ದಿನಗಳಲ್ಲಿ ಜನರಲ್ಲಿ ಆ ನೆಮ್ಮದಿ ಇಲ್ಲದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಮುಂಬರುವ ಚುನಾವಣೆಯಲ್ಲಿ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಭರ್ಜರಿ ಜಯಗಳಿಸಿ ಶಾಸಕರಾಗಿ ರಾಜ್ಯದ ಮಂತ್ರಿಯಾಗಬೇಕು ಎಂಬುದು ನಮ್ಮೆಲ್ಲರ ಆಶಯವಾಗಿದೆ ಎಂದು ಮುಖಂಡರು ಪ್ರಬಲ ಆಕಾಂಕ್ಷೆ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಚಿಂತಾಮಣಿಯಲ್ಲಿ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ಜನ್ಮದಿನೋತ್ಸವ ಜನಸೇವೆಯ ಮಹೋತ್ಸವದಂತೆ ಮೂಡಿಬಂದಿದ್ದಂತೂ ಸುಳ್ಳಲ್ಲ. ಶಿಬಿರದ ಆಯೋಜಕರು ಹಾಗೂ ಉಪಸ್ಥಿತರಿದ್ದ ಗಣ್ಯರು. ಈ ಯಶಸ್ವಿ ಆರೋಗ್ಯ ಶಿಬಿರವನ್ನು ಅಂಬಾಜದುರ್ಗ ಹೋಬಳಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರು ಹಾಗೂ ವಕೀಲರಾದ ಸುಬ್ರಮಣಿ ಕೆ.ಜಿ. ಅವರು ಆಯೋಜಿಸಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕೋಟಗಲ್ ಗ್ರಾಮದಿಂದ ಮದಿಲೇಟಿ ನರಸಿಂಹಯ್ಯ, ಮದಿಲೇಟಿ ನಾಗರಾಜ, ಮದಿಲೇಟಿ ನಂದಿ ಮತ್ತು ರಾಜಶೇಖರ್ ಜಿ. ನರಸಾಪುರದಿಂದ ನಾಗರಾಜು, ಪ್ರಕಾಶ್, ಶ್ರೀನಿವಾಸ್, ಪ್ರಶಾಂತ್, ಶ್ರೀಕಾಂತ್, ರಜನಿಕಾಂತ್, ಚಿನ್ನು ಮತ್ತು ರಾಜು. ವೀರಪ್ಪಳ್ಳಿಯಿಂದ ರಾಮಪ್ಪನಾಯ್ಡು ಹಾಗೂ ಶ್ರೀಕಾಂತ್. ರಾಗುಟ್ಟಹಳ್ಳಿಯಿಂದ ಆರ್.ಎಂ.ಜೆ. ಜಯರಾಮ್, ಸುಬ್ರಮಣಿ, ಶಿವರಾಜ್, ಎಲ್.ಐ.ಸಿ. ರಾಜಣ್ಣ ಮತ್ತು ನವೀನ್. ಇತರ ಮುಖಂಡರು ಕೊತ್ತೂರ್ ಆನಂದ್ ಹಾಗೂ ದೊಡ್ಡಿಹಳ್ಳಿ ಮಂಜು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ ಈ ಕಾರ್ಯಕ್ರಮ ಆಯೋಜಕರು ವಕೀಲ ಸುಬ್ರಮಣಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ವ್ಯಕ್ತಿಗಳೇ, ನಮ್ಮ ಜೆ.ಕೆ. ಕೃಷ್ಣಾರೆಡ್ಡಿ, ನಮ್ಮ ಯಜಮಾನರಾದಂಥ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣನವರು ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲರೂ ದಯವಿಟ್ಟು ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡು ಕರೆಕ್ಟಾಗಿ ಚೆಕ್ ಮಾಡಿಸ್ಕೊಂಡು ಅವರು ಡಾಕ್ಟರ್ಸ್ ಏನು ಸಲಹೆ ಇದು ಕೊಡ್ತಾರೆ ಅದನ್ನು ಫಾಲೋಅಪ್ ಮಾಡಿ ಆರೋಗ್ಯಗಳನ್ನು ಪ್ರತಿಯೊಬ್ಬರೂ ಸರಿಯಾಗಿ ನೋಡಿಕೊಳ್ಳುವ ರೀತಿ ಆಗಲಿ. ನಮ್ಮ ಜೆ.ಕೆ. ಕೃಷ್ಣಾರೆಡ್ಡಿಯವ್ರಿಗೂ ನಮ್ಮ ಎಲ್ಲ ಮುಖಂಡರಿಗೂ ಹಿರಿಯರಿಗೂ ಒಳ್ಳೆಯದಾಗಲಿ ಅಂತ ನಾವು ಅಷ್ಟುತ್ತಾ ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರದ ಜನಪ್ರಿಯ ನಾಯಕರು ಆದಂಥ ನಮ್ಮ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣ ಅವರ ಹುಟ್ಟುಹಬ್ಬವನ್ನು ಈ ಕೋಟಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಯುವಕರು ಮತ್ತು ಹಿರಿಯರ ಇದರಲ್ಲಿ ಇವತ್ತು ಆರೋಗ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಆರೋಗ್ಯ ಮೇಳವನ್ನು ಈ ಗ್ರಾಮ ಪಂಚಾಯತಿ ಮತ್ತು ಈ ಹೋಬಳಿಯಲ್ಲಿರ್ತಕ್ಕಂಥ ಎಲ್ಲ ಇವರನ್ನು ಸದುಪಯೋಗ ಪಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಪಂಚಾಯತಿಯ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ಜೆಡಿಎಸ್ ತಾಲೂಕು ಘಟಕದಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತು ಅದೇ ರೀತಿಯಲ್ಲಿ ಜೆ.ಕೆ. ಕೃಷ್ಣಾರೆಡ್ಡಿ ಅವರಿಗೆ ಈ ಕ್ಷೇತ್ರವನ್ನು ಮತ್ತು ಈ ರಾಜ್ಯಕ್ಕೆ ಅವರ ಸೇವೆ ತುಂಬ ಪ್ರಮುಖವಾದಂಥದ್ದು. ಹಾಗಾಗಿ ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಅಧಿಕಾರವನ್ನು ಕೊಟ್ಟು
ಈ ಕ್ಷೇತ್ರಕ್ಕೆ ಮತ್ತು ರಾಜ್ಯಕ್ಕೆ ಅವರಿಂದ ಆಗುವಂಥ ಸೇವೆಗಳನ್ನು ಮಾಡಬೇಕಂತ ವಿನಂತಿಸುತ್ತಿದೆ. ಮತ್ತು ಅದೇ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರಕ್ಕೆ ಮತ್ತು ಅವರು ಮತ್ತು ಈ ಕ್ಷೇತ್ರದ ಕಾರ್ಯಕರ್ತರಿಗೆ ಒಳ್ಳೆಯದಾಗಲಿ ಮತ್ತು ನಮ್ಮ ಪಕ್ಷದ ಎಲ್ಲ ಯುವಕರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಹೇಳ್ತೀನಿ. ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮಲ್ಲಿ ಕೋರ್ಕೊಳ್ತಾನೆ. ಹಾಗೂ ವಿಶೇಷವಾಗಿ ನಮ್ಮ ಜೆ.ಕೆ. ಅಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಅಂಬಾವಿ ಹೋಬಳಿ ಕಡೆಯಿಂದ ಹಾಗೂ ಇಲ್ಲಿನ ಹಿರಿಯ ಮುಖಂಡರ ಕಡೆಯಿಂದ ಶುಭವನ್ನು ಕೋರ್ತೇನೆ.